ನಮಸ್ಕಾರ ಸ್ನೇಹಿತರೆ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸ್ ನೇತಾಜಿ ಅಂತಾನೆ ಭಾರತದಲ್ಲೆಲ್ಲ ಹೆಸರುವಾಸಿಯಾದವರು. ಇಂದಿಗೂ ಅವರ ಸುತ್ತಲೂ ಅನೇಕ ಅನುಮಾನದ ಗೂಡುಗಳಿವೆ. ಅವರು ಹೇಗೆ ಸತ್ತರು ಎನ್ನುವುದು ಇಂದಿಗೂ ನಿಗೂಢವಾಗಿದೆ. ಅವರು ಬದುಕಿದ್ದಾಗ ಬ್ರಿಟಿಷರನ್ನ ನಡುಗಿಸಿದ್ದಂತೂ ಸತ್ಯ. ಗಿವ್ ಮಿ ಅ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ನನಗೆ ರಕ್ತವನ್ನ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಎಂದು ಈ ಕರೆ ಕೊಟ್ಟಾಗ ಕೋಟ್ಯಾಂತರ ಭಾರತೀಯ ಯುವಕರಿಗೆ ಸ್ಫೂರ್ತಿಯಾಗುತ್ತದೆ. ಅನೇಕರು ಸ್ವತಂತ್ರ ಚಳುವಳಿಗೆ ಧುಮುಕುತ್ತಾರೆ. ಅಂತಹ ವ್ಯಕ್ತಿತ್ವ ನೇತಾಜಿದು. ಅವರು ಒಂದು ದೊಡ್ಡ ಸೈನ್ಯದ ನಾಯಕರಾಗಿದ್ದರು. ಜಪಾನ್ನಲ್ಲಿ ಆರ್ಮಿಯನ್ನು ತಯಾರಿಸಿ ಜಪಾನ್ನಿಂದ ಆ ಆರ್ಮಿ ಭಾರತದ ಸ್ವತಂತ್ರದ ಹೋರಾಟಕ್ಕಾಗಿ ಜಪಾನ್ನಿಂದ ಭಾರತದವರೆಗೆ ನಡೆದುಕೊಂಡೇ ಬಂದಿತ್ತು. ಆದರೆ ಇಂದು ಅಂತ ಸೈನ್ಯದ ಬಗ್ಗೆ ನಮ್ಮ ಯಾರಿಗೂ ಮಾಹಿತಿ ಇಲ್ಲ. ಅಷ್ಟಕ್ಕೂ ಆ ಆರ್ಮಿ ಏನಾಯ್ತು, ಹೇಗೆ ಸ್ಥಾಪನೆ ಆಯಿತು ಎಂಬೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಗೆಳೆಯರೆ, ಆ ಆರ್ಮಿಯ ಹೆಸರು ಇಂಡಿಯನ್ ನ್ಯಾಷನಲ್ ಆರ್ಮಿ. ಇದರ ಮೋಟೋ ಆಜಾದ್ ಹಿಂದ್, ಅಂದರೆ ಫ್ರೀ ಇಂಡಿಯಾ. ಈ ಆರ್ಮಿಯು ಜಪಾನ್ನ ಸೈನಿಕರ ಜೊತೆ ಜಂಟಿ ಕಾರ್ಯಾಚರಣೆಯಲ್ಲಿ ತೊಡಗುತ್ತಿತ್ತು. INA ಇಂಡಿಯನ್ ನ್ಯಾಷನಲ್ ಆರ್ಮಿ 1942 ಸೆಪ್ಟೆಂಬರ್ 1ನೇ ತಾರೀಕಿನಂದು ಮೋಹನ್ ಸಿಂಗ್ ಎಂಬಾತ ವರ್ಲ್ಡ್ ವಾರ್ II ಸಮಯದಲ್ಲಿ ಸ್ಥಾಪನೆ ಮಾಡಿದ್ದರು. ಈ ಆರ್ಮಿಯಲ್ಲಿ ಬರೋಬ್ಬರಿ 43,000 ಸೈನಿಕರಿದ್ದರು. ಈ ಆರ್ಮಿಯಲ್ಲಿ ಜಪಾನ್ನ ಅಡಿಯಲ್ಲಿ ಬ್ರಿಟಿಷರ ವಿರುದ್ಧ ವರ್ಲ್ಡ್ ವಾರ್ II ನಲ್ಲಿ ಹೋರಾಡಿತ್ತು. ಇದರ ಮೂಲ ಉದ್ದೇಶ ಭಾರತವನ್ನ ಬ್ರಿಟಿಷರಿಂದ ಬಿಡುಗಡೆಗೊಳಿಸುವುದು. ಈ ಆರ್ಮಿಯನ್ನ ಮೋಹನ್ ಸಿಂಗ್ ರವರು ಸ್ಥಾಪಿಸಿದರು. ಈ ಆರ್ಮಿಯಲ್ಲಿದ್ದವರು ಜಪಾನ್ನಲ್ಲಿ ಜೈಲುವಾಸ ಅನುಭವಿಸುತ್ತಿರುವ ಭಾರತೀಯರಾಗಿದ್ದರು. ಇವರು ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಇವರನ್ನ ಜಪಾನ್ ಸರ್ಕಾರ ಬಂಧಿಸಿತ್ತು. ಅಂತಹವರನ್ನ ಮೋಹನ್ ಸಿಂಗ್ ರವರು ಜೈಲಿನಲ್ಲಿ ಬಿಡಿಸಿ ಈ ಸೈನ್ಯವನ್ನ ಕಟ್ಟಿದ್ದರು. ಆದರೆ ಈ ಸೈನ್ಯವು 1942 ಡಿಸೆಂಬರ್ ತಿಂಗಳಿನಲ್ಲಿ ನಾಯಕತ್ವದ ಹೊಂದಾಣಿಕೆ ಇಲ್ಲದ ಕಾರಣ ಈ ಸೈನ್ಯವು ವಿಲೀನಗೊಂಡಿತ್ತು. ಗೆಳೆಯರೆ, ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ವಿಲೀನ ಆದ ಮೇಲೆ ಆ ಸೈನ್ಯದ ನಾಯಕತ್ವವನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ವಹಿಸಿಕೊಂಡರು. ನಿಧಾನವಾಗಿ ಸೈನ್ಯವನ್ನ ಒಗ್ಗೂಡಿಸುತ್ತಾ ಬಂದರು. ಈ ಆರ್ಮಿಯನ್ನ ದ ಆರ್ಮಿ ಆಫ್ ಬೋಸ್ ಅಂತ ಕೂಡ ಕರೆದರು. ಆಗ ಆ ಸೈನ್ಯವು ಫ್ರೀ ಇಂಡಿಯಾದ ಪ್ರಾವಿಷನಲ್ ಗವರ್ನಮೆಂಟ್ ಎಂದು ಘೋಷಿಸಿಕೊಂಡಿತ್ತು. ಆಗ ಅದರದೇ ಆದ ಕರೆನ್ಸಿಯನ್ನ ತಯಾರಿಸಿಕೊಂಡಿತ್ತು ಹಾಗೂ ಅದರದೇ ಆದ ಲಾಂಛನ ಮತ್ತು ಸುಭಾಷ್ ಚಂದ್ರ ಬೋಸ್ ರವರನ್ನ ಆಜಾದ್ ಇಂಡಿಯಾದ ಮೊದಲ ಪ್ರಧಾನಮಂತ್ರಿ ಅಂತ ಕೂಡ ಘೋಷಿಸಿಕೊಳ್ತು. ಈ ಕಾರಣದಿಂದಲೇ ಕೆಲವೊಬ್ಬರು ಭಾರತದ ಮೊದಲ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಅಂತ ಕೂಡ ಕರೆಯುತ್ತಾರೆ. ಸುಭಾಷ್ ಚಂದ್ರ ಬೋಸ್ ಈ ಆರ್ಮಿಯಲ್ಲಿ ವಿವಿಧ ಬ್ರಿಗೇಡ್ಗಳಾಗಿ ವಿಂಗಡಿಸಿದ್ದರು ಹಾಗೂ ಆ ಬ್ರಿಗೇಡ್ ಅಥವಾ ರೆಜಿಮೆಂಟ್ಗಳಿಗೆ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಮೌಲಾನಾ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಅಂತ ನಾಮಕರಣ ಮಾಡಿದ್ದರು. ಇದರಲ್ಲಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳನ್ನು ಹೊಂದಿದ್ದ ಭಾರತದ ಪ್ರಥಮ ಮಹಿಳಾ ರೆಜಿಮೆಂಟ್ ಆಗಿತ್ತು. ಸುಭಾಷ್ ಚಂದ್ರ ಬೋಸ್ ರವರ ನಾಯಕತ್ವದಲ್ಲಿ ಆರ್ಮಿಯ ಸಂಖ್ಯೆ ಬೆಳೆಯುತ್ತಾ ಹೋಯಿತು. ಇವರು ಜೈಲುವಾಸ ಅನುಭವಿಸಿ ಹೊರಬಂದವರನ್ನ ಮತ್ತು ಬೇರೆ ದೇಶದಲ್ಲಿದ್ದ ಭಾರತೀಯರನ್ನ ಪ್ರೇರೇಪಿಸಿ ಅವರನ್ನ ಸೈನ್ಯಕ್ಕೆ ಕರೆತರುತ್ತಿದ್ದರು. ಈ ಆರ್ಮಿಯು ಮೊದಲು ಯುದ್ಧ ಮಾಡಿದ್ದು ಬ್ರಿಟಿಷ್ ಮತ್ತು ಕಾಮನ್ವೆಲ್ತ್ ಫೋರ್ಸ್ನ ಮೇಲೆ. ಇದಾದ ಮೇಲೆ ಇಂಫಾಲ್ ಮತ್ತು ಕೊಹಿಮಾ ಯುದ್ಧದಲ್ಲೂ ಕೂಡ ಈ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾಗಿಯಾಗಿತ್ತು. ಆದರೆ ದುರದೃಷ್ಟವಶಾತ್ ಈ ಆರ್ಮಿ ನಮ್ಮವರಿಂದಲೇ ಕುಸಿಯಲಾರಂಭಿಸಿತು. ಈ ಆರ್ಮಿಯು ಬ್ರಿಟಿಷರನ್ನ ಯಾವತ್ತೂ ಭಯ ಬೀಳಿಸಲಿಲ್ಲ ಎಂದು ಹೇಳಲಾಗುತ್ತದೆ. ಈ ಆರ್ಮಿಯಲ್ಲಿದ್ದ 300 ಜನರನ್ನ ದೇಶ ದ್ರೋಹದ ಕಾರಣದಿಂದ ಶಿಕ್ಷಿಸಲಾಯಿತು. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಇದರ ವಿರುದ್ಧ ಹೋರಾಡಿದ್ದ ಕಾರಣ ಆ ಶಿಕ್ಷೆಯಿಂದ ಅವರನ್ನ ಮುಕ್ತಿಗೊಳಿಸಬೇಕಾಯಿತು. ಈ ಒಂದು ಅಂಶವನ್ನ ಇಟ್ಟುಕೊಂಡು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಬೇರೆ ಮಾಡಲು ಯತ್ನಿಸಿದರು. ಅದರಂತೆ ಆ ಆರ್ಮಿಯಲ್ಲಿದ್ದ ಪ್ರಮುಖರು ಆ ಸೈನ್ಯವನ್ನ ಬಿಟ್ಟು ತಮ್ಮ ಜೀವನವನ್ನ ನಡೆಸಲು ಬಂದರು. ಆದ್ದರಿಂದ ಈ ಆರ್ಮಿಯು ನಿಧಾನವಾಗಿ ಕುಸಿಯಲಾರಂಭಿಸಿತು. ಗೆಳೆಯರ, ಇನ್ನುಳಿದ ಸೈನಿಕರು ಹಾಗೂ ಸುಭಾಷ್ ಚಂದ್ರ ಬೋಸ್ ರವರೊಂದಿಗೆ ಜಪಾನ್ನ ಆರ್ಮಿಯ ಅಡಿಯಲ್ಲಿ ಈ ಸೈನ್ಯವನ್ನ ಕಟ್ಟುತ್ತಿದ್ದರು ಹಾಗೂ ಜಪಾನ್ ಆರ್ಮಿಯ ಅಡಿಯಲ್ಲಿ ಕೆಲ ಯುದ್ಧವನ್ನು ಸಹ ಮಾಡಿದ್ದರು. ಈ ಕಾರಣದಿಂದಾಗಿ ಬ್ರಿಟಿಷ್ ಸರ್ಕಾರವು ಈ ಸೈನ್ಯದಲ್ಲಿದ್ದ ಭಾರತೀಯರನ್ನ ಹಾಗೂ ಇಡೀ INAಯನ್ನ ದೇಶದ್ರೋಹಿಗಳು ಹಾಗೂ ದೇಶದ್ರೋಹ ಸೈನ್ಯ ಎಂಬ ಅಣೆಪಟ್ಟಿಯನ್ನ ಕಟ್ಟಿತ್ತು. ಆದರೂ ಸಹ ಆ ಸೈನ್ಯವು ಭಾರತ ಸ್ವತಂತ್ರಕ್ಕಾಗಿ ನಿರಂತರವಾಗಿ ಹೋರಾಡುತ್ತಲೇ ಇತ್ತು. ಗೆಳೆಯರೆ, ವಿಪರ್ಯಾಸವೆಂದರೆ ಆ ಸೈನ್ಯದಲ್ಲಿದ್ದವರು ಅಪ್ಪಟ ದೇಶಪ್ರೇಮಿಗಳು, ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಿಟ್ಟವರು. ಆದರೆ ಆಗಿನ ಬ್ರಿಟಿಷ್ ಸರ್ಕಾರ ಇಂತಹವರನ್ನ ದೇಶದ್ರೋಹಿಗಳು ಎಂದು ಬಣ್ಣಿಸಿತ್ತು. ಆಗಿನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಸ್ವತಂತ್ರ ಸಿಕ್ಕ ಮೇಲೆ ಇಂತಹ ಸೈನ್ಯವನ್ನ ಸ್ಮರಿಸುವುದನ್ನ ಮರೆತಿರುವ ಕಾರಣ ನಾವು ನೀವು ಇಂದು ಈ ಸೈನ್ಯದ ಬಗ್ಗೆ ತಿಳಿದುಕೊಳ್ಳಲಾಗಿಲ್ಲ. ಗೆಳೆಯರ,
ಸುಭಾಷ್ ಚಂದ್ರ ಬೋಸ್ ಆ ಆರ್ಮಿಯನ್ನ ಮುಂದೆ ತರಲು ಪ್ರಯತ್ನಿಸಿದರಾದರೂ ಕೆಲ ಒಳ ಕಾರಣದಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಆದರೆ ದೇಶಕ್ಕಾಗಿ ಪ್ರಾಣ ಮುಡಿಪಿಟ್ಟು ಕಟ್ಟಿದ್ದ ಆ ಸೈನ್ಯವು ಅಂದು ಯಾರಿಗೂ ತಿಳಿಯದಂತೆ ಕರಗಿಯೇ ಹೋಯಿತು. ಇಂದು ಅಂತಹ ಸೈನ್ಯದ ಇಂತಿಷ್ಟು ಮಾಹಿತಿ ಇಲ್ಲದಿರುವುದು ನಮ್ಮೆಲ್ಲರಿಗೂ ಬೇಸರ ಸಂಗತಿ. ಈ ವಿಡಿಯೋದಲ್ಲಿ ದ ಫಾರ್ಗಟನ್ ಆರ್ಮಿಯ ಬಗ್ಗೆ ಕೆಲ ಸಣ್ಣ ಮಾಹಿತಿಯನ್ನ ತಿಳಿಸುವ ಪ್ರಯತ್ನ ನಮ್ಮದಾಗಿತ್ತು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಮುಂದಿನ ಕಂಟೆಂಟ್ನೊಂದಿಗೆ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.